ಹಾಯ್, ನಾನು ಪವಿತ್ರ ಮಲ್ಲಿಕಾರ್ಜುನ್. ಇವತ್ತಿನ ತರಗತಿಯಲ್ಲಿ ತತ್ಸಮ ತದ್ಭವ ಅನ್ನುವಂತಹ ಒಂದು ವಿಷಯವನ್ನ ತಗೊಂಡ್ ಬಂದಿದ್ದೀನಿ. ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ ಅನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸದಾ ನೋಟಿಫೈ ಆಗಿರಿ. ಇವತ್ತಿನ ತರಗತಿಯಲ್ಲಿ ತತ್ಸಮ ತದ್ಭವಗಳು ಅನ್ನುವಂತಹ ಒಂದು ವಿಷಯದ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ತತ್ಸಮ ಅಂತ ಅಂದ್ರೇನು? ತತ್ ಅಂತ ಅಂದ್ರೆ ಸಂಸ್ಕೃತ, ಸಮ ಅಂತಂದ್ರೆ ಸಂಸ್ಕೃತದಲ್ಲಿರುವಂತಹ ಪದಗಳನ್ನ ಆಸ್ ಇಟ್ ಈಸ್ ನಾವು ಕನ್ನಡದಲ್ಲಿ ಬಳಸುವಂತದ್ದು. ಇದ್ದ ಹಾಗೆಯೇ ಬಳಸಿದ್ರೆ ಅದನ್ನ ತತ್ಸಮ ಅಂತ ಕರಿತೀವಿ. ತದ್ಭವ ಅಂತ ಅಂದ್ರೆ, ತತ್ ಅಂತಂದ್ರೆ ಸಂಸ್ಕೃತ, ಭವ ಅಂತಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಅಂತ ಹೇಳಿ, ಇರುವಂತಹ ಒಂದು ಪದವನ್ನ ಸ್ವಲ್ಪ ಬದಲಿ ಮಾಡಿ ಅಥವಾ ಪೂರ್ಣವಾಗಿ ಬದಲಿ ಮಾಡಿ ನಾವು ಕನ್ನಡ ಭಾಷೆಯಲ್ಲಿ ಬಳಸ್ತೀವಿ. ಈ ತರ ಇರುವಂತಹ ಪದಗಳಿಗೆ ತದ್ಭವ ಅಂತ ಹೇಳಿ ಕರಿತೀವಿ. ಇದ್ರ ಬಗ್ಗೆ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಕೊಡೋದಕ್ಕಿಂತ ನಾವು ಪದಗಳ ಮೂಲಕ ಅಭ್ಯಾಸ ಮಾಡಿದ್ರೆ ಈಸಿಯಾಗಿ ನೆನಪಿರುತ್ತೆ. ಇವುಗಳನ್ನ ರೂಲ್ಸ್ ಗಳನ್ನ ಓದ್ಕೊಂತ ಹೋದ್ರೆ ನಮಗೆ ಕನ್ಫ್ಯೂಷನ್ ಜಾಸ್ತಿ. ಅದಕ್ಕೋಸ್ಕರವಾಗಿ ಪದಗಳನ್ನೇ ನೇರವಾಗಿ ಅಭ್ಯಾಸ ಮಾಡೋದ್ರಿಂದ ಎಕ್ಸಾಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಓದ್ಕೊಳ್ಳೋದಕ್ಕಿಂತ ಇನ್ನೊಬ್ರು ಹೇಳಿದ್ದನ್ನ ರಿಪೀಟೆಡ್ ಆಗಿ 2 3 ಸಲ ಕೇಳಿದ್ರೆ ಈ ಒಂದು ಪದಗಳು ನಮಗೆ ನೆನ್ಪುಳಿತವೆ. ಯಾವ ರೀತಿ ಇರ್ತವೆ ನೋಡಿ. ಎಡಗಡೆ ಇರುವಂತಹ ಪದಗಳು ತತ್ಸಮಗಳು, ಬಲಗಡೆ ಇರುವಂತಹ ಪದಗಳು ತದ್ಭವ ಪದಗಳಾಗಿದ್ದಾವೆ. ನಾನು ಹೇಳ್ಕೊಂತ ಹೋಗ್ತೀನಿ, ನೀವು ರಿಪೀಟೆಡ್ ಆಗಿ 2 3 ಸಲ ಈ ವಿಡಿಯೋವನ್ನ ಕೇಳಿದ್ರೆ ನಿಮಗೆ 100% ಯಾವ ಕ್ವಶನ್ ಕೇಳಿದ್ರು ಕೂಡ ಆನ್ಸರ್ ಮಾಡೋದಕ್ಕೆ ನೀವು ಕೆಪಬಲ್ ಆಗಿರ್ತೀರಿ. ಈ ಬೋರ್ಡ್ ಮೇಲೆ ಎಷ್ಟು ಇಡಿಸ್ತಾವಲ್ಲ ಅಷ್ಟು ಮಾತ್ರ ನಾನು ಬರ್ಕೊಂಡಿದ್ದೀನಿ. ಇನ್ನು ಉಳಿದಿರೋವನ್ನ ನಾನು ಓರಲ್ ಆಗಿ ಹೇಳ್ತಾ ಹೋಗ್ತೀನಿ. ನೀವು ಕೇಳಿ ಆದ್ರೂ ಅರ್ಥ ಮಾಡ್ಕೊಳ್ರಿ, ಇಲ್ಲಾಂದ್ರೆ ನೋಟ್ಸ್ ಮಾಡ್ಕೊಳಕ್ ಸಾಧ್ಯ ಆದ್ರೆ ನೋಟ್ಸ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಈಗ ನೋಡಿ, ತತ್ಸಮ ಪದಗಳು ಮತ್ತೆ ತದ್ಭವ ಪದಗಳು. ತಪಸ್ವಿ ಅನ್ನುವಂತಹ ತತ್ಸಮಕ್ಕೆ ತವಸಿ ಅನ್ನೋ ತದ್ಭವ ಬರುತ್ತೆ. ದೃಷ್ಟಿ, ದಿಟ್ಟಿ, ಗ್ರಹ, ಗರ, ವಿಜ್ಞಾನ, ಭಿನ್ನಾಣ, ಮುಖಸಾಲೆ, ಮೊಗಸಾಲೆ, ದಾತೃ, ದಾತಾರ, ವಿಜ್ಞಾಪನೆ, ಭಿನ್ನಹ, ಸಾಮಂತ, ಸಾವಂತ, ಸುದೆ, ಸೊದೆ, ತಟ, ತಡಿ, ವರ್ಷ, ವರುಷ, ಅಟವಿ, ಅಡವಿ, ಅಮೃತ, ಅಮರ್ದು, ಶ್ರೀ, ಸಿರಿ, ರಾಯ, ರಾಜ, ವೀರ, ಬೀರ, ಭಕ್ತ, ಬಕುತ, ದಿಶಾ, ದಿಸೆ, ಚಂದ್ರ, ಚಂದಿರ, ವಂಶ, ಬಂಚ, ಯಶ, ಜಸ, ಕಾರ್ಯ, ಕಜ್ಜ, ಸ್ಥಾನ, ತಾಣ, ಸಿಂಹ, ಸಿಂಗ, ಶರ್ಕರ, ಸಕ್ಕರೆ, ಕಾಕ, ಕಾಗೆ, ವಿನೋದ, ಬಿನದ, ಚೀರ, ಸೀರೆ, ಪಟ್ಟಣ, ಪತ್ತನ, ಕಾವ್ಯ, ಕಬ್ಬ, ಕೃತ್ರಿಮ, ಕೃತಕ, ವ್ಯಾಪಾರಿ, ಬೇಹಾರಿ, ವ್ಯಯ, ಬೀಯ, ಕೋಕಿಲ, ಕೋಗಿಲೆ, ಸಂದೇಹ, ಸಂದೇಯ, ಕವಿ, ಕಬ್ಬಿಗ, ಘಟ, ಗಡಿಗೆ, ಪುಣ್ಯ, ಪೂನ್ಯ, ಸಂಸ್ಕೃತ, ಸಕ್ಕದ, ಪಕ್ಷಿ, ಹಕ್ಕಿ, ಶುನಕ, ಸೊಣಗ, ಪ್ರಸಾದ, ಹಸಾದ, ವಂದ್ಯ, ಬಂಜೆ, ಯಜ್ಞ, ಜನ್ನ, ಬ್ರಹ್ಮ, ಬೊಮ್ಮ, ವೈಶಾಖ, ಬೇಸಗೆ, ಶಶಿ, ಸಸಿ, ಶಿರ, ಸಿರ, ಕಲಶ, ಕಳಸ. ಈ ರೀತಿಯಾಗಿ ನಮಗೆ ತತ್ಸಮ ಮತ್ತೆ ತದ್ಭವ ಪದಗಳು ಬರ್ತವೆ. ಇದೇ ರೀತಿಯಾಗಿ ಇನ್ನು ಉಳಿದಂತಹ ತತ್ಸಮ ತದ್ಭವ ಪದಗಳು ನಂತರ ಇದಾವೆ. ಅವುಗಳನ್ನ ನಾನು ಓರಲ್ ಆಗಿ ಹೇಳ್ತಾ ಹೋಗ್ತೇನೆ. ಸಾಧ್ಯ ಆದ್ರೆ ನೀವು ರಿಪೀಟೆಡ್ ಆಗಿ ಕೇಳಿಸ್ಕೊಳ್ರಿ, ಇಲ್ಲಾಂದ್ರೆ ನೋಟ್ಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆದ್ರೆ ನೋಟ್ಸ್ ಕೂಡ ಮಾಡ್ಕೊಳ್ಬಹುದು. ಅಂಕುಶ, ಅಂಕುಶ, ದ್ಯೂತ, ಜ್ಯೂಜು, ರಗಟ, ರಗಳೆ, ಉದ್ಯೋಗ, ಉಜ್ಜುಗ, ಋಷಿ, ರಿಸಿ, ಶಕ್ತಿ, ಶಕುತಿ, ಬಣ್ಣ, ವರ್ಣ, ವಿದ್ಯಾಧರ, ಬಿಜ್ಜೋದರ, ಕುಠಾರ, ಕೊಡಲಿ, ಪಾದುಕ, ಹಾವುಗೆ, ಅರ್ಕ, ಹೆಕ್ಕ, ಅಬ್ದಿ, ಅಬುದಿ, ಧ್ವನಿ, ದನಿ, ಆಶೆ, ಆಸೆ, ವೃಷಭ, ಬಸವ, ನಿದ್ರೆ, ನಿದಿರೆ, ಕರ್ತೃ, ಕರ್ತಾರ, ಮಾಲ, ಮಾಲೆ, ವೆತ್ತ, ಬೆತ್ತ, ಆಶ್ಚರ್ಯ, ಅಚ್ಚರಿ, ಮುಕ್ತಿ, ಮುಕುತಿ, ಕಸ್ತೂರಿ, ಕತ್ತೂರಿ, ಯಾತ್ರೆ, ಜಾತ್ರೆ, ಮೃಗ, ಮಿಗ, ನೃತ್ಯ, ನಿಚ್ಚ, ಸಂತೋಷ, ಸಂತಸ, ಚತುರ, ಚದುರ, ಶೃಂಗಾರ, ಸಿಂಗಾರ, ಕಂಸತಾಲ್ಯ, ಕಂಸಾಳೆ, ಸ್ವರ್ಗ, ಸಗ್ಗ, ಭಿಕ್ಷು, ಬಿಕ್ಕು, ಹೃದಯ, ಎದೆ, ಯಮ,
ಜವ, ದುಃಖ ದುಗುಡ, ಅಂಗಳ ಅಂಗಣ, ಅಗ್ನಿ ಅಗ್ಗಿ, ಋಷಿ ರಿಸಿ, ವಿನಾಯಕ ಬೆನಕ, ಪ್ರಾಣ ಹರಣ, ಗೃಹ ಗೇಹ, ಸ್ನೂಷ ಸೊಸೆ, ಹಂಸ ಅಂಚೆ, ಗೋಷ್ಠಿ ಗೊಟ್ಟಿ, ದಾತ್ರಿ ದಾದಿ, ಲೋಕ ಲೋಗ, ಬನ ಮನ, ಆಕಾಶ ಆಗಸ, ಅಕ್ಷರ ಅಕ್ಕರ, ಯುಗಾದಿ ಉಗಾದಿ, ಯುಗಾದಿಗೆ ಉಗಾದಿ, ಉಗಾದಿ ಉಗಾದಿ ಅಲ್ಲ, ಯುಗಾದಿ ಉಗಾದಿ, ಸ್ತಂಭ ಕಂಬ, ಕುಮಾರ ಕುವರ, ಗ್ರಂಥಿ ಗಂಟು, ಕ್ಷಣ ಕ್ಷಣ, ಯೌವನ ಜೌವನ, ಯುಗ ಜುಗ, ಯುದ್ಧ ಜುದ್ಧ, ತ್ರಿಪದಿ ತಿವದಿ, ತಮಿಳು ದ್ರಾವಿಡ, ತ್ಯಾಗ ತ್ಯಾಗ, ಸಹಸ್ರ ಸಾವಿರ, ದಿವ್ಯ ದಿಬ್ಬ, ಮಾಣಿಕ್ಯ ಮಾಣಿಕ, ಪ್ರತಿಹಾರಿ ಪಡಿಯರ. ಈ ರೀತಿಯಾಗಿ ನಾನು ಎಲ್ಲಾ ರೀತಿಯಾದಂತಹ ಒಂದು 8ರಿಂದ 10ನೇ ತರಗತಿಯಲ್ಲಿ ಬರುವಂತಹ ತತ್ಸಮ ತದ್ಭವ ಪದಗಳನ್ನ ಕಲೆಕ್ಟ್ ಮಾಡಿ ಒಂದೇ ಕಡೆ ಕೊಟ್ಟಿದ್ದೀನಿ. ಇದರ ಉದ್ದೇಶ ಇಷ್ಟೇ, 10ನೇ ತರಗತಿ ಪರೀಕ್ಷೆ ಬರೀತಿರುವಂತಹ ವಿದ್ಯಾರ್ಥಿಗಳಿಗೆ ಟೈಮ್ ಸೇವ್ ಆಗ್ಲಿ, ಮತ್ತೆ ಅವರು ಎಕ್ಸಾಮ್ ಪ್ರಿಪರೇಷನ್ಗೆ ಅನುಕೂಲ ಆಗ್ಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ಮತ್ತೆ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೂ ಕೂಡ ಈ ಒಂದು ವಿಡಿಯೋ ತುಂಬಾ ಉಪಯುಕ್ತವಾಗಿರುವಂತಹ ವಿಡಿಯೋ ಆಗಿರುತ್ತದೆ. ಪ್ರತಿ ಎಕ್ಸಾಮ್ ನಲ್ಲೂ ಕೂಡ ತತ್ಸಮ ತದ್ಭವದ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತದೆ. ಅದು ಆಪ್ಷನ್ ರೂಪದಲ್ಲಿ ಒಂದು ಕ್ವಶನ್ ಕೇಳಿ ಇದಕ್ಕೆ ತದ್ಭವ ರೂಪ ಹೇಳ್ರಿ ಅಂತ ಹೇಳಿ 4 ಆಪ್ಷನ್ ಕೊಟ್ಟು ಕ್ವಶನ್ ಅನ್ನ ಕೇಳ್ಬೋದು. ಮತ್ತೆ ಬಿಟ್ಟು ಹೋದ ಪದವನ್ನ ಆರಿಸಿ ಬರೀರಿ ಅಂತ ಆ ರೀತಿಯಲ್ಲಾದ್ರೂ ಕೇಳ್ಬೋದು. ಮತ್ತೆ ಒಂದು ಪದ ಕೊಟ್ಟು ಅದಕ್ಕೆ ಸರಿಯಾದ ಜೋಡಣೆ ಒಂದು ಕೊಟ್ಟು ಅದೇ ಮಾದರಿಯಲ್ಲಿ ಈ ಪದಕ್ಕೆ ಜೋಡಣೆಯನ್ನ ಕೇಳ್ಬೋದು. ಯಾವ ರೀತಿಯಲ್ಲಿ ಕೇಳಿದ್ರು ಕೂಡ ಇವೇ ತತ್ಸಮ ತದ್ಭವಗಳನ್ನ ನಿಮಗೆ ಪ್ರಶ್ನೆಗಳಾಗಿ ಕೇಳ್ತಾರೆ. ಯಾವ ಪ್ರಶ್ನೆ ಕೇಳಿದ್ರು ಕೂಡ ಈ ವಿಡಿಯೋವನ್ನ ಒಂದು 3ರಿಂದ 4 ಸತಿ ಜಸ್ಟ್ ಕೇಳಿಸ್ಕೊಂಡ್ರೆ ಸಾಕು. ಎಂತದ್ದೇ ಪ್ರಶ್ನೆ ಬಂದ್ರೂ ಕೂಡ ನೀವು ಆರಾಮಾಗಿ ಆನ್ಸರ್ ಮಾಡೋದಕ್ಕೆ ಎಲಿಜಿಬಲ್ ಆಗ್ತೀರಾ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಏನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.